ನಿಮ್ಮೆಲ್ಲರಿಗೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವಿಂದು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಎಂದು ಒಮ್ಮೆ ನೋಡೋಣ. 28 ಜೂನ್ 2020 ಭಾನುವಾರದಿಂದ ಜುಲೈ 5, 2020ವರೆಗಿನ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಮತ್ತು ಪಂಚಾಂಗವನ್ನೊಮ್ಮೆ ನೋಡೋಣ. ಹಾಗೆ ವೀಕ್ಷಕರೇ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ನಮ್ಮ ವಿಡಿಯೋದ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿದರೆ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಕ್ಷಣ ನಿಮಗೆ ನೋಟಿಫಿಕೇಶನ್ಸ್ಗಳು ಬರುತ್ತವೆ, ನೀವು ವೀಕ್ಷಿಸಬಹುದು. ನಮ್ಮ ಈ ಚಾನೆಲ್ನಲ್ಲಿ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನು, ಹಬ್ಬ ಹರಿದಿನಗಳ ವಿಶೇಷತೆಗಳನ್ನು ಹಾಗೆ ಹಲವಾರು ಮಂತ್ರಸ್ತೋತ್ರಗಳನ್ನು ಅರ್ಥಸಹಿತವಾಗಿ ತಿಳಿದುಕೊಳ್ಳಬಹುದು. ಇನ್ನು ಶೀಘ್ರದಲ್ಲಿಯೇ ಭಗವದ್ಗೀತೆಯ ಶ್ಲೋಕಗಳನ್ನು ಕನ್ನಡದಲ್ಲಿ ಅರ್ಥಸಹಿತವಾಗಿ ವಿವರಿಸಲಾಗುವುದು. ಶೀಘ್ರದಲ್ಲಿಯೇ ನಿರೀಕ್ಷಿಸಿರಿ. ಈಗ ವೀಕ್ಷಕರೇ, 28 ಜೂನ್ 2020 ಭಾನುವಾರದ ಪಂಚಾಂಗವು ಹೇಗಿದೆ ಎಂದು ಒಮ್ಮೆ ನೋಡೋಣ. ಈ ದಿನ ಸೂರ್ಯೋದಯವಾಗುವಂತಹ ಸಮಯ ಬೆಳಗ್ಗೆ 5:56, ಹಾಗೆ ಸೂರ್ಯಾಸ್ತದ ಸಮಯ ಸಂಜೆ 6:49. ಶಾರ್ವರಿ ನಾಮ ಸಂವತ್ಸರ, ಉತ್ತರಾಯಣ ಪುಣ್ಯಕಾಲ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ. ಈ ದಿನದ ತಿಥಿ ಅಷ್ಟಮಿ, ನಕ್ಷತ್ರ ಉತ್ತರ ನಕ್ಷತ್ರ, ಯೋಗ ವರಿಘ, ಕರಣ ವಿಷ್ಟಿ. ಹಾಗೆ ಈ ದಿನದ ಸಮಯಗಳು ಹೇಗಿವೆ ಎಂದು ಒಮ್ಮೆ ನೋಡೋಣ. ಅಮೃತ ಕಾಲವು ಬೆಳಗಿನ ಜಾವ 1:37ರಿಂದ 3:07ರವರೆಗೆ, ರಾಹುಕಾಲ ಸಂಜೆ 5:10ರಿಂದ 6:45ರವರೆಗೆ, ಗುಳಿಕ ಕಾಲ ಮಧ್ಯಾಹ್ನ 3:34ರಿಂದ ಸಂಜೆ 5:10ರವರೆಗೆ, ಯಮಗಂಡ ಕಾಲ ಮಧ್ಯಾಹ್ನ 12:22ರಿಂದ 1:58ರವರೆಗೆ. ಈಗ ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಎಂದು ಒಮ್ಮೆ ನೋಡೋಣ. ಮೊದಲಿಗೆ ಮೇಷರಾಶಿ. ಈ ರಾಶಿಯವರಿಗೆ ವಾರದ ಆರಂಭದಲ್ಲಿ ಚಂದ್ರನ ಗೋಚಾರ ಫಲದಿಂದಾಗಿ ಉತ್ತಮವಾಗಿರುತ್ತದೆ. ಈ ವಾರದ ಆರಂಭದಲ್ಲಿ ನೀವು ಕೈ ಹಾಕಿ ಅರ್ಧಕ್ಕೆ ನಿಂತು ಹೋದಂತಹ ಬಹಳಷ್ಟು ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಹಾಗೆ ವಿಶೇಷವಾಗಿ ಈ ರಾಶಿಯವರಿಗೆ ವೈವಾಹಿಕ ಜೀವನಕ್ಕೆ ಕಾಲಿಡುವಂತಹ ಯೋಗವೂ ಕೂಡ ಕೂಡಿ ಬರುತ್ತದೆ. ಹಾಗೆ ಪ್ರೇಮಿಗಳಿಗೆ ಕೂಡ ಇದು ಸಕಾಲ. ನಿಮ್ಮ ಪ್ರೇಮವು ಯಶಸ್ಸಾಗಿ ವೈವಾಹಿಕ ಜೀವನಕ್ಕೆ ಕಾಲಿಡುವಂತಹ ಸಂದರ್ಭಗಳು ಬರುತ್ತವೆ. ಇನ್ನು ವಿವಾಹಿತರಿಗೆ ನಿಮ್ಮ ಬಾಂಧವ್ಯದಲ್ಲಿ ಸಾಮರಸ್ಯವು ಹೆಚ್ಚಿರುತ್ತದೆ. ಹಾಗೆ ಉದ್ಯೋಗದ ಸ್ಥಳದಲ್ಲಿಯೂ ಕೂಡ ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವಂತಹ ಬಹಳಷ್ಟು ಕೆಲಸಗಳು ನಡೆಯುತ್ತವೆ. ನಿಮ್ಮ ಕೆಲಸಕ್ಕೆ ಗೌರವವೂ ಮನ್ನಣೆಯೂ ಹೆಚ್ಚಾಗುತ್ತದೆ. ಇನ್ನು ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಹಣಕಾಸಿನ ತೊಂದರೆಗಳು ಎದುರಾಗಬಹುದು. ಆದರೆ ನಿಮಗೆ ಹಣದ ಸಹಾಯವೂ ಕೂಡ ಬೇಗನೆ ಒದಗಿ ಬರುತ್ತದೆ. ಇನ್ನು ಉದ್ಯೋಗದ ವಿಷಯದಲ್ಲಿ ನಿಮ್ಮ ಸುತ್ತಮುತ್ತಲಿನವರೇ ಯಾರಾದರೂ ಹಿತಶತ್ರುಗಳು ನಿಮ್ಮನ್ನು ಮುಂದೆ ಹೋಗದಂತೆ ಹೆಚ್ಚಾಗಿ ತಡೆಯಲು ಪ್ರಯತ್ನಿಸುತ್ತಾರೆ. ಇದು ಸ್ವಂತ ವ್ಯಾಪಾರ ಮಾಡುತ್ತಿರುವವರಿಗೆ ಬಹಳ ಬಾಧಿಸಬಹುದು. ಇನ್ನು ವಾರಾಂತ್ಯದಲ್ಲಿ ಹಣಕಾಸಿನ ತೊಂದರೆಯೂ ಕೂಡ ಸುಧಾರಿಸುತ್ತದೆ. ಹಾಗೆ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುತ್ತೀರಿ. ಇನ್ನು ನಿಮಗೆ ನಿಮ್ಮ ಮನೆಯ ಹಿರಿಯರು, ತಂದೆ ತಾಯಿಯರು ಅಥವಾ ಆ ಸ್ಥಾನದಲ್ಲಿರುವ ಯಾರಿಂದಾದರೂ ಬೆಂಬಲವು ಹೆಚ್ಚಾಗುತ್ತದೆ. ದೇವರ ಅನುಗ್ರಹವು ಸದಾ ಇರುತ್ತದೆ. ವೃಷಭ ರಾಶಿ. ಈ ರಾಶಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಿಮ್ಮ ಶಿಕ್ಷಣದಲ್ಲಿ ಉತ್ತಮ ಪ್ರದರ್ಶನವನ್ನು ಕೊಡಲು ಸಾಧ್ಯವಾಗುತ್ತದೆ. ಯಾವುದಾದರೂ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡರೆ ಉತ್ತಮವಾದ ಫಲಿತಾಂಶದಿಂದ ಯಶಸ್ವಿಯಾಗುತ್ತೀರಿ. ಇನ್ನು ಉದ್ಯೋಗದಲ್ಲಿರುವವರಿಗೂ ಕೂಡ ಉತ್ತಮ ಅವಕಾಶಗಳು ಒದಗಿ ಬರುತ್ತವೆ. ಹಾಗೂ ಕೆಲವರಿಗೆ ಬಡ್ತಿಯ ಅವಕಾಶಗಳು ಇರುತ್ತವೆ. ಇನ್ನು ಸ್ವಂತ ವ್ಯಾಪಾರ ಮಾಡುತ್ತಿರುವವರು ಇತರರನ್ನು ಸುಲಭವಾಗಿ ನಂಬದಿರುವುದು ಒಳ್ಳೆಯದು. ಇದರಿಂದಾಗಿ ನಿಮಗೆ ಹಣಕಾಸಿಗೆ ಹಾನಿಯಾಗುವಂತಹ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಯಾವುದೇ ಪ್ರಮುಖ ಜವಾಬ್ದಾರಿಗಳನ್ನು ನೀವು ಸ್ವಂತವಾಗಿ ನಿಭಾಯಿಸುವುದು ಒಳ್ಳೆಯದು. ಇತರರ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳಿರಿ. ಇನ್ನು ಕೌಟುಂಬಿಕ ವಿಚಾರಗಳನ್ನು ತೆಗೆದುಕೊಂಡಾಗ ಒಡ ಹುಟ್ಟಿದವರೊಡನೆ ಸಣ್ಣ ಪುಟ್ಟ ಕಲಹಗಳು ಹೆಚ್ಚಾಗುತ್ತವೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಹೊಟ್ಟೆಗೆ ಸಂಬಂಧಿಸಿದಂತಹ ತೊಂದರೆಗಳು ಹೆಚ್ಚಾಗುತ್ತವೆ. ಆದ್ದರಿಂದ ನೀವು ಸೇವಿಸುವ ಆಹಾರ ಮತ್ತು ಕುಡಿಯುವ ನೀರಿನ ಅಥವಾ ಯಾವುದಾದರೂ ಪಾನೀಯಗಳ ಬಗ್ಗೆ ಹೆಚ್ಚಾಗಿ ಜಾಗ್ರತೆ ವಹಿಸಿರಿ. ಮಿಥುನ ರಾಶಿ. ಈ ರಾಶಿಯವರಿಗೆ ಈ ವಾರದ ಆರಂಭದಲ್ಲಿ ಅತಿ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ಹಾಗೂ ಈ ವಾರದಲ್ಲಿ ನಿಮ್ಮ ಜೀವನ ಶೈಲಿಯು ಕೂಡ ಬಹಳ ಖರ್ಚು ವೆಚ್ಚದ್ದಾಗಿರುತ್ತದೆ. ಆದ್ದರಿಂದ ಹಣಕಾಸಿನ ಖರ್ಚಿನ ಮೇಲೆ ಕೊಂಚ ಕಡಿವಾಣ ಹಾಕುವುದು ಒಳ್ಳೆಯದು. ಇನ್ನು ನಿಮ್ಮ ಉದ್ಯೋಗದಲ್ಲಿ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಯಾವುದಾದರೂ ಆತುರದ ನಿರ್ಧಾರಗಳಿಂದಾಗಿ ಈ ಪ್ರಕರಣಗಳು ಕೋರ್ಟಿನ ಮೆಟ್ಟಿಲಿರುವ ಸಾಧ್ಯತೆಯು ಹೆಚ್ಚಿರುತ್ತದೆ. ಇದರಿಂದಾಗಿ ನಿಮಗೆ ಆರ್ಥಿಕ ನಷ್ಟವು ಹೆಚ್ಚಾಗಬಹುದು. ಆದ್ದರಿಂದ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಬಗ್ಗೆ ಹಿರಿಯರು ಅಥವಾ ಅನುಭವಸ್ಥರ ಸಲಹೆಗಳನ್ನು ಪಡೆಯಿರಿ. ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ದಿಕ್ಕು ತಪ್ಪಿಸುವಂತಹ ಹಲವಾರು ಜನರು ನಿಮ್ಮ ಸುತ್ತಮುತ್ತಲಿರುತ್ತಾರೆ. ಅಂಥವರ ಬಗೆಗೆ ಹೆಚ್ಚು ಜಾಗರೂಕರಾಗಿರಿ. ಇನ್ನು ಈ ವಾರವು ನೀವು ಮಾಡುವಂತಿರುವ ಉದ್ಯೋಗದಲ್ಲಿ ಅಥವಾ ಕೆಲಸದಲ್ಲಿ ಹೆಚ್ಚು ಸವಾಲುಗಳನ್ನು ಎದುರಿಸಬೇಕಾದ ಪರಿಸ್ಥಿತಿಯು ಬರುತ್ತದೆ. ಹಾಗಾಗಿ ನಿಮಗೆ ಒತ್ತಡಗಳು ಹೆಚ್ಚಾಗಬಹುದು.
ಇನ್ನು ಈ ರಾಶಿಯವರಿಗೆ ಈ ವಾರವು ಭೂಮಿಯಿಂದಾಗಿ ಸ್ವಲ್ಪ ಲಾಭವು ದೊರೆಯಬಹುದು. ಅಂದರೆ ಭೂಮಿಯ ಮೇಲೆ ನೀವು ಯಾವುದಾದರೂ ರೀತಿಯ ಹೂಡಿಕೆಯನ್ನು ಮಾಡಿದರೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆಯನ್ನು ಮಾಡಿದರೆ ನಿಮಗೆ ಲಾಭವಾಗುವ ಸಾಧ್ಯತೆಯು ಹೆಚ್ಚಿರುತ್ತದೆ. ಹಾಗೆಯೇ ನಿಮ್ಮ ರಾಶಿಯಲ್ಲಿ ಕೇತುವಿನ ಸಂಚಾರದಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಆದ್ದರಿಂದ ಆರೋಗ್ಯದ ಬಗೆಗೆ ಹೆಚ್ಚಿನ ಗಮನವನ್ನು ಹರಿಸಿ, ಹಾಗೆ ಸೇವಿಸುವಂತಹ ಆಹಾರದ ಬಗ್ಗೆಗೂ ಜಾಗರೂಕರಾಗಿರಿ. ಕಟಕವ ರಾಶಿ. ಈ ರಾಶಿಯವರಿಗೆ ಈ ವಾರವು ವ್ಯವಹಾರದ ವಿಷಯದಲ್ಲಿ ಅಥವಾ ಹಣಕಾಸಿನ ವಿಚಾರಗಳಲ್ಲಿ ಶುಭದಾಯಕವಾಗಿದೆ. ಅಂದರೆ ಹಿಂದೆಂದೂ ನೀವು ಮಾಡಿದಂತಹ ಹೂಡಿಕೆಯು ನಿಮಗೆ ಲಾಭದಾಯಕವಾಗಿರುತ್ತದೆ. ಹಾಗೆಯೇ ಕೌಟುಂಬಿಕ ವಿಚಾರಗಳನ್ನು ತೆಗೆದುಕೊಂಡಾಗ ನಿಮ್ಮ ಒಡ ಹುಟ್ಟಿದವರೊಂದಿಗಿನ ನಿಮ್ಮ ಬಾಂಧವ್ಯವು ವೃದ್ಧಿಸುತ್ತದೆ. ಹಾಗೆ ನಿಮ್ಮ ವೈಯಕ್ತಿಕ ಜೀವನವು ತೃಪ್ತಿಕರವಾಗಿರುತ್ತದೆ, ಸಂತೋಷಮಯವಾಗಿರುತ್ತದೆ. ಇನ್ನು ನಿಮ್ಮ ಉದ್ಯೋಗದಲ್ಲಿ ಅಥವಾ ಸ್ವಂತ ವ್ಯಾಪಾರದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳ ಸಂಪರ್ಕದಿಂದಾಗಿ ನಿಮಗೆ ವ್ಯವಹಾರವನ್ನು ವೃದ್ಧಿಸಿಕೊಳ್ಳಲು ಅನುಕೂಲಕರವಾಗುತ್ತದೆ. ಹಾಗೆ ವಿಶೇಷವಾಗಿ ಈ ರಾಶಿಯವರಿಗೆ ತಾಯಿಯೊಂದಿಗಿನ ಬಾಂಧವ್ಯವು ಹಾಳಾಗುವ ಸಾಧ್ಯತೆಯು ಹೆಚ್ಚಿರುತ್ತದೆ. ಅವರೊಂದಿಗೆ ಜಗಳಗಳು ನಡೆಯಬಹುದು. ಹೀಗಾಗಿ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ, ಹಾಗೆ ಮಾತನಾಡುವಾಗ ತಾಳ್ಮೆ ಇರಲಿ. ನಿಮ್ಮ ಶಬ್ದ ಪ್ರಯೋಗದ ಬಗ್ಗೆ ಎಚ್ಚರವಿರಲಿ. ಇನ್ನು ಈ ರಾಶಿಯ ವಿವಾಹಿತರಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಹೆಚ್ಚು ತೊಂದರೆಗಳು ಕಂಡುಬರುವುದಿಲ್ಲ, ಉತ್ತಮವಾಗಿರುತ್ತದೆ. ಸಿಂಹರಾಶಿ. ಈ ವಾರದಲ್ಲಿ ಈ ರಾಶಿಯವರಿಗೆ ವಿಶೇಷವಾಗಿ ವಿದೇಶಿ ವ್ಯವಹಾರಗಳಿಂದ ಉತ್ತಮ ಲಾಭವು ಪಡೆಯಬಹುದು. ಅಂದರೆ ಈ ರಾಶಿಯ ಕೆಲವರಿಗೆ ವಿದೇಶಿ ಭೂಮಿ, ಸಂಸ್ಥೆ ಅಥವಾ ಯಾವುದಾದರೂ ಮೂಲಗಳಿಂದ ಹಣಕಾಸಿನ ಲಾಭವು ಹೆಚ್ಚಾಗುತ್ತದೆ. ವಿದೇಶಿ ಮೂಲ ಎಂದಾಕ್ಷಣ ನಿಮ್ಮ ದೇಶವನ್ನು ಬಿಟ್ಟು ಹೊರದೇಶ ಎಂದರ್ಥವಲ್ಲ. ಕೆಲವು ಬಾರಿ ನೀವು ಹುಟ್ಟಿದ ಸ್ಥಳ ಅಥವಾ ನೀವು ವಾಸಿಸುವ ಸ್ಥಳವನ್ನು ಬಿಟ್ಟು ಬೇರೆ ರಾಜ್ಯವಾಗಿರಬಹುದು ಅಥವಾ ಬೇರೆ ಸ್ಥಳವಾಗಿರಬಹುದು. ಈ ರೀತಿಯಾಗಿ ವಿಶೇಷ ಲಾಭಗಳು ನಿಮಗೆ ಒದಗಿ ಬಂದರೂ ಸಹ ನಿಮ್ಮ ಖರ್ಚು ವೆಚ್ಚಗಳು ಕೂಡ ಹೆಚ್ಚಿರುತ್ತವೆ. ನಿಮ್ಮ ಜೀವನ ಶೈಲಿಯಿಂದಾಗಿ ಖರ್ಚುಗಳು ಸದಾ ಹೆಚ್ಚಿರುತ್ತವೆ. ಅವುಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿರಿ. ಇನ್ನು ಈ ರಾಶಿಯ ಸರ್ಕಾರಿ ಕೆಲಸ ಮಾಡುತ್ತಿರುವಂಥವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಹಾಗೂ ಉತ್ತಮ ಸ್ಥಾನಗಳನ್ನು ಕೂಡ ಗಳಿಸುತ್ತೀರಿ. ಹಾಗೆ ಈ ರಾಶಿಯವರನ್ನು ಸಮಾಜದಲ್ಲಿ ಗುರುತಿಸುವುದು ಹಾಗೂ ಸನ್ಮಾನಿಸುವುದು ಹೆಚ್ಚಾಗಬಹುದು. ಇನ್ನು ಈ ರಾಶಿಯ ಯಾರಾದರೂ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡುತ್ತಿದ್ದರೆ, ಅಂದರೆ ಭೂಮಿಯನ್ನು ಖರೀದಿಸುವುದಾಗಲಿ ಅಥವಾ ಮಾರುವುದಾಗಲಿ ಇಂಥ ವ್ಯವಹಾರ ಮಾಡುತ್ತಿರುವವರಿಗೆ ಕೆಲವು ಸಮಸ್ಯೆಗಳು ಎದುರಾಗಿ ಒತ್ತಡವು ಹೆಚ್ಚಾಗಬಹುದು. ಇದರಿಂದಾಗಿ ನಿಮ್ಮ ಈ ಕಾರ್ಯವನ್ನು ಸ್ವಲ್ಪ ಮಟ್ಟಿಗೆ ಮುಂದೂಡುವುದು ಒಳ್ಳೆಯದು. ಇನ್ನು ವೈವಾಹಿಕ ಜೀವನದಲ್ಲಿ ಪ್ರೀತಿ ಬಾಂಧವ್ಯವು ಹೆಚ್ಚಾಗುತ್ತದೆ. ಮನೆಯಲ್ಲಿ ಸದಾ ಸಂತೋಷ ನೆಲೆಸಿರುತ್ತದೆ. ಕನ್ಯಾ ರಾಶಿ. ಈ ರಾಶಿಯವರಿಗೆ ಇಷ್ಟು ದಿನದವರೆಗೂ ಇದ್ದಂತಹ ಕೆಲಸದ ಒತ್ತಡಗಳು ಸ್ವಲ್ಪ ಕಡಿಮೆಯಾಗುವ ಸಾಧ್ಯತೆಯೂ ಇರುತ್ತದೆ. ಹಾಗೆ ನಿಮ್ಮ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಹ ಪಡೆಯುತ್ತೀರಿ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗಿನ ನಿಮ್ಮ ಬಾಂಧವ್ಯವು ಸುಧಾರಿಸುತ್ತದೆ. ಅವರೊಂದಿಗೆ ಹೊಂದಾಣಿಕೆಯಿಂದ ಮುನ್ನಡೆಯುವುದನ್ನು ಕಲಿಯಿರಿ. ಇನ್ನು ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಕೆಲಸದ ಸಾಮರ್ಥ್ಯದ ಬಗ್ಗೆ ಅಸೂಯೆ ಪಡುವುದು ಹೆಚ್ಚಾಗುತ್ತದೆ. ಅಂತಹವರಿಂದ ಅಂತರ ಕಾಯ್ದುಕೊಳ್ಳುವುದು ಉತ್ತಮ. ಹಾಗೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಈ ರಾಶಿಯವರಿಗೆ ಚರ್ಮ ರೋಗವು ಅಥವಾ ಚರ್ಮದ ಅಲರ್ಜಿಯು ಹೆಚ್ಚಾಗಬಹುದು. ಹಾಗೆ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಹೆಚ್ಚಾಗುವ ಸಂಭವವೂ ಇರುತ್ತದೆ. ಇನ್ನು ಈ ರಾಶಿಯ ಸ್ವಂತ ವ್ಯಾಪಾರ ಮಾಡುತ್ತಿರುವವರಿಗೆ ಹೊಸದಾದ ಯಾವುದಾದರೂ ಒಂದು ಯೋಜನೆಗಳನ್ನು ಶುರು ಮಾಡುವಾಗ ಸಮಸ್ಯೆಗಳು ಅಥವಾ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾಗಬಹುದು. ಆದರೆ ಆತಂಕ ಪಡುವಂತಹ ವಿಷಯಗಳು ಇರುವುದಿಲ್ಲ. ವಿಶೇಷವಾಗಿ ಈ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತವೆ. ಸಂಗಾತಿಯೊಂದಿಗಿನ ನಿಮ್ಮ ಬಾಂಧವ್ಯವನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿರಿ. ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ದೊಡ್ಡದಾಗಿ ಬಿಂಬಿಸಲು ಪ್ರಯತ್ನಿಸಬೇಡಿ. ಇದರಿಂದಾಗಿ ನಿಮ್ಮ ಬಾಂಧವ್ಯವೇ ಹಾಳಾಗಬಹುದು. ಕನ್ಯಾ ರಾಶಿ. ಈ ರಾಶಿಯವರಿಗೆ ನಿಮ್ಮ ಉದ್ಯೋಗದಲ್ಲಿ ಬಹಳ ಅಡೆತಡೆಗಳು ಕಂಡುಬರುತ್ತಿವೆ. ಹಾಗೆ ಸ್ವಂತ ವ್ಯಾಪಾರ ಮಾಡುತ್ತಿರುವವರಿಗೆ ಬಹಳಷ್ಟು ನಷ್ಟವಾಗುವ ಸಾಧ್ಯತೆಯೂ ಹೆಚ್ಚಿರುತ್ತದೆ. ಇಂಥವರು ಹಣಕಾಸಿನ ಹೂಡಿಕೆ ಮಾಡುವಾಗ ಬಹಳ ಎಚ್ಚರದಿಂದಿರಿ, ಅಥವಾ ನಿಮ್ಮ ಹಣಕಾಸಿನ ಯೋಜನೆಗಳನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಮುಂದೂಡುವುದು ಒಳ್ಳೆಯದು. ಇದೇ ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ದಿಕ್ಕು ತಪ್ಪಿಸುವಂತಹ ಸಾಧ್ಯತೆಯು ಹೆಚ್ಚಿರುತ್ತದೆ. ಆದ್ದರಿಂದಾಗಿ ನೀವು ಮಾಡುವಂತಹ ವ್ಯವಹಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆದುಕೊಳ್ಳಿರಿ. ಮೂರನೇ ವ್ಯಕ್ತಿಯನ್ನು ಸುಲಭವಾಗಿ ನಂಬಿ ಯಾವುದೇ ರೀತಿಯ ಹಣದ ಹೂಡಿಕೆಯನ್ನು ಮಾಡಬೇಡಿ. ಇಲ್ಲದಿದ್ದರೆ ಕಾನೂನು ಕ್ರಮಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಗಳು ಹೆಚ್ಚಾಗುತ್ತವೆ. ವೃಶ್ಚಿಕ ರಾಶಿ. ವಿಶೇಷವಾಗಿ ಈ ವಾರವು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸುತ್ತಾಟ, ಓಡಾಟ ಹಾಗೂ ಒತ್ತಡವು ಹೆಚ್ಚಿರುತ್ತದೆ. ಇನ್ನು ಕೆಲಸದ ವಿಷಯಗಳನ್ನು ತೆಗೆದುಕೊಂಡಾಗ ಕೆಲಸದಲ್ಲಿ ನೀವು ಬಹಳ ಚತುರರು. ಬೇಗ ಯಾವುದಾದರೂ ಒಂದು ಕೆಲಸವನ್ನು ಅರಿತುಕೊಳ್ಳುತ್ತೀರಿ. ಹಾಗೆ ಯಾವುದಾದರೂ ಹೊಸ ವಿಶೇಷತೆಗಳಿರಬಹುದು, ತಂತ್ರಜ್ಞಾನಗಳಿರಬಹುದು, ಹೊಸ ವಿಷಯಗಳಿರಬಹುದು, ಬೇಗನೆ ಅಳವಡಿಸಿಕೊಳ್ಳುತ್ತೀರಿ.
ಇದರಿಂದಾಗಿ ಕೆಲಸ ಸ್ಥಳದಲ್ಲಿ ನಿಮಗೆ ಪ್ರಶಂಸೆಗಳು ಹೆಚ್ಚುತ್ತವೆ. ಇನ್ನು ಸ್ವಂತ ವ್ಯಾಪಾರ ಮಾಡುತ್ತಿರುವವರು ಉತ್ತಮ ಲಾಭವನ್ನು ಗಳಿಸುತ್ತೀರಿ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಹಲ್ಲುಗಳ ಸಮಸ್ಯೆಯು ಹೆಚ್ಚಾಗುವ ಸಾಧ್ಯತೆಯೂ ಇರುತ್ತದೆ. ಇನ್ನು ಈ ರಾಶಿಯವರ ವೈವಾಹಿಕ ಜೀವನವನ್ನು ತೆಗೆದುಕೊಂಡಾಗ ದಂಪತಿಗಳ ಮಧ್ಯೆ ಜಗಳಗಳು ವಿರಸಗಳು ಹೆಚ್ಚಾಗಬಹುದು. ಹಾಗೆ ಕೆಲವರಿಗೆ ಸಂಗಾತಿಯಿಂದಾಗಿ ಮೋಸವಾಗುವ ಸಾಧ್ಯತೆಯೂ ಹೆಚ್ಚಿರುತ್ತದೆ. ಅನುಮಾನಗಳು ಮನಸ್ತಾಪಗಳು ಕೂಡ ಹೆಚ್ಚುತ್ತವೆ. ಧನುರಾಶಿ, ಈ ವಾರದಲ್ಲಿ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಚುರುಕುಗೊಳ್ಳುತ್ತವೆ. ಬಹುಬೇಗನೆ ಎಲ್ಲ ಕೆಲಸ ಕಾರ್ಯಗಳು ಮುಗಿಯುತ್ತವೆ. ಹಾಗೆ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಕೂಡ ನಿರೀಕ್ಷಿಸಬಹುದು. ಇನ್ನು ಸ್ವಂತ ಉದ್ಯೋಗ ಮಾಡುತ್ತಿರುವವರಿಗೆ ಪಾಲುದಾರರಿಂದ ಸಹಾಯವು ಹೆಚ್ಚಾಗುತ್ತದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ವಿಸ್ತರಿಸಲು ಇದೊಂದು ಸುಸಮಯ. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ವೇಗವು ಹೆಚ್ಚಾಗುತ್ತದೆ. ಹಾಗಾಗಿ ಕೆಲಸದ ವಿಷಯದಲ್ಲಿ ಒಳ್ಳೆಯ ಕೀರ್ತಿ ಯಶಸ್ಸು ಗಳಿಸುತ್ತೀರಿ. ಇನ್ನು ಹಣಕಾಸಿನ ವಿಚಾರಗಳನ್ನು ತೆಗೆದುಕೊಂಡಾಗ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಕಂಡುಬರುವುದಿಲ್ಲ. ನಿಮ್ಮ ಜೀವನ ಶೈಲಿಗೆ ತಕ್ಕಂತೆ ಖರ್ಚು ವೆಚ್ಚಗಳು ಕೂಡ ಇರುತ್ತವೆ. ಹಾಗಾಗಿ ಹಣದ ಕೊರತೆ ಕಂಡುಬರುವುದಿಲ್ಲ. ಇನ್ನು ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರದಿಂದಿರುವುದು ಒಳ್ಳೆಯದು. ನೀವಾಡುವ ಮಾತಿನಿಂದಾಗಿ ಇತರರಿಗೆ ನೋವುಂಟು ಮಾಡುವಂತಹ ಸಂದರ್ಭಗಳು ಹೆಚ್ಚುತ್ತವೆ. ನಿಮ್ಮ ಮಾತು ಬಹಳ ಕಠಿಣವಾಗಿರುತ್ತದೆ. ಮಕರ ರಾಶಿ, ಈ ವಾರವು ಈ ರಾಶಿಯವರಿಗೆ ಕೆಲಸದಲ್ಲಿ ಒತ್ತಡವು ಬಹಳ ಹೆಚ್ಚಿರುತ್ತದೆ. ಹಾಗೆಯೇ ಕೆಲಸದ ಸ್ಥಳದಲ್ಲಿ ಕೆಲವು ಅನಿರೀಕ್ಷಿತ ಬದಲಾವಣೆಗಳು ಆಗಬಹುದು. ಹಾಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ವಾತಾವರಣವು ಉತ್ತಮವಾಗಿರುವುದಿಲ್ಲ. ಇತರರೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಜಗಳಗಳು ಮನಸ್ತಾಪಗಳು ಹೆಚ್ಚಾಗುತ್ತವೆ. ಇದರಿಂದಾಗಿ ಅನಾವಶ್ಯಕವಾದ ಸ್ಥಳಗಳಲ್ಲಿ ಮಾತನಾಡುವುದನ್ನು ತಪ್ಪಿಸಿರಿ. ಇನ್ನು ವಿದ್ಯಾಭ್ಯಾಸದ ವಿಷಯದಲ್ಲಿ ಈ ರಾಶಿಯವರಿಗೆ ಉತ್ತಮ ಅವಕಾಶಗಳು ಒದಗಿ ಬರುತ್ತವೆ. ಉನ್ನತ ಶಿಕ್ಷಣವು ಖಂಡಿತವಾಗಿಯೂ ನಡೆಯುತ್ತದೆ. ಹಾಗೆ ವಿದ್ಯಾರ್ಥಿಗಳು ಪರಿಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲಿತಾಂಶಗಳನ್ನು ಕೂಡ ಪಡೆಯುತ್ತೀರಿ. ಈ ರಾಶಿಯವರು ವಿಶೇಷವಾಗಿ ಹೆಚ್ಚಾಗಿ ಪ್ರವಾಸ ಮಾಡುವಂತಹ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುತ್ತೀರಿ. ಅಂದರೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ತಿರುಗುವಂತಹ ಜನರನ್ನು ಈ ರಾಶಿಯಲ್ಲಿ ಹೆಚ್ಚಾಗಿ ಕಾಣಬಹುದು. ಇನ್ನು ವಾರಾಂತ್ಯದಲ್ಲಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಉದ್ಯೋಗದಲ್ಲಿ ಪ್ರಗತಿಯು ಸುಧಾರಿಸುತ್ತದೆ. ನೀವು ಅಂದುಕೊಂಡ ಮಟ್ಟದಲ್ಲಿ ಫಲಿತಾಂಶವನ್ನು ಕಾಣದಿದ್ದರೂ ಸಹ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನಂತೂ ಖಂಡಿತ ಕಾಣುತ್ತದೆ. ಹಾಗೆ ವಿಶೇಷವಾಗಿ ಈ ರಾಶಿಯವರಿಗೆ ಈ ವಾರದಲ್ಲಿ ಕಾನೂನು ಪ್ರಕರಣಗಳಲ್ಲಿ ಫಲಿತಾಂಶ ನೀವು ಅಂದುಕೊಂಡಂತೆ ಬರುತ್ತದೆ. ಜಯ ನಿಮ್ಮದಾಗಿರುತ್ತದೆ. ಕುಂಭರಾಶಿ, ಇನ್ನು ಈ ರಾಶಿಯವರಿಗೂ ಸಹ ವಾರದ ಆರಂಭದಲ್ಲಿ ನಿಮ್ಮ ಕೆಲಸಗಳು ಬಹಳ ನಿಧಾನಗತಿಯಲ್ಲಿ ಸಾಗುತ್ತವೆ. ಹಾಗೆ ಕೆಲವು ಅನಿರೀಕ್ಷಿತ ಸಮಸ್ಯೆಗಳು ಕೂಡ ಎದುರಾಗಬಹುದು. ಅಂದರೆ ಯಾವುದಾದರೊಂದು ಕಾರಣದಿಂದಾಗಿ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಇದ್ದೇ ಇರುತ್ತವೆ. ಅಂದುಕೊಂಡ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ. ಇನ್ನು ಈ ರಾಶಿಯ ಕೆಲವರಿಗೆ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಕೂಡ ಹೆಚ್ಚುತ್ತವೆ. ಇದಕ್ಕೆ ಕಾರಣ ನಿಮ್ಮ ಕುಟುಂಬದವರು ಯಾರಾದರೂ ಆರೋಗ್ಯ ಸಮಸ್ಯೆ ಇರಬಹುದು, ಅಥವಾ ಇದ್ದಕ್ಕಿದ್ದಂತೆಯೇ ಯೋಜಿಸಿಕೊಳ್ಳುವಂತಹ ಕೆಲವು ಕಾರ್ಯಕ್ರಮಗಳಿಂದಾಗಿರಬಹುದು. ಇನ್ನು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ಅಗತ್ಯವಿದೆ. ಇನ್ನು ಕೌಟುಂಬಿಕ ವಿಚಾರವನ್ನು ನೋಡಿದಾಗ ಮನೆಯಲ್ಲಿ ಸಂಭ್ರಮದ ವಾತಾವರಣವು ಹೆಚ್ಚಿರುತ್ತದೆ. ಸಹೋದರ ಸಹೋದರಿಯರಲ್ಲಿ ಬಾಂಧವ್ಯವೂ ಕೂಡ ಹೆಚ್ಚಿರುತ್ತದೆ. ಹಾಗೆ ನೆನಪಿಡಿ, ವ್ಯಾವಹಾರಿಕವಾಗಿ ಯಾವುದೇ ರೀತಿಯ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು. ಅಂತಹ ಸಂದರ್ಭದಲ್ಲಿ ನಿಮ್ಮ ಹಿರಿಯರ ಅಥವಾ ಅನುಭವಸ್ಥರ ಸಲಹೆ ಸೂಚನೆಗಳನ್ನು ಪಡೆಯಿರಿ. ಮೀನರಾಶಿ, ಈ ರಾಶಿಯ ವ್ಯಾಪಾರಿಗಳಿಗೆ ಇದು ಅದೃಷ್ಟದಾಯಕವಾದಂತಹ ವಾರ. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುವ ಸಂಪೂರ್ಣ ಸಾಧ್ಯತೆಯೂ ಇರುತ್ತದೆ. ಆದರೆ ಈ ರಾಶಿಯವರಿಗೆ ಕೆಲಸದ ವಿಷಯಕ್ಕೆ ಬಂದಾಗ ಅಥವಾ ಯಾವುದಾದರೂ ಹೊಸ ವಿಷಯಗಳನ್ನು ಕಲಿತುಕೊಳ್ಳುವಂತಹ ವಿಷಯಕ್ಕೆ ಬಂದಾಗ ತಾಳ್ಮೆಯ ಸಹನೆ ಕಡಿಮೆ ಇರುತ್ತದೆ. ಇದು ನಿಮ್ಮ ಕಲಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಮೇಲಾಧಿಕಾರಿಗಳು ನಿಮ್ಮನ್ನು ದೂರಬಹುದು. ಹಾಗೆ ನಿಮ್ಮ ವ್ಯವಹಾರದಲ್ಲಿ ಪಾಲುದಾರರಿದ್ದರೆ ಅವರೊಂದಿಗಿನ ಬಾಂಧವ್ಯ ಕೂಡ ಹಾಳಾಗುತ್ತದೆ. ಹಾಗಾಗಿ ಈ ರಾಶಿಯವರು ಸ್ವಂತ ಉದ್ಯೋಗ ಮಾಡುವಂತಹ ಯೋಚನೆಗಳಿದ್ದರೆ ಏಕಾಂಗಿಯಾಗಿ ಮಾಡುವುದು ಎಂದಿಗೂ ಒಳ್ಳೆಯದು. ಇನ್ನು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ವಾರದಲ್ಲಿ ಹೆಚ್ಚಿನ ಚಂಚಲ ಸ್ವಭಾವವನ್ನು ಕಾಣಬಹುದು. ಓದಿನೆಡೆಗೆ ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಲು ಪ್ರಯತ್ನಿಸಿರಿ. ಉನ್ನತ ಶಿಕ್ಷಣದ ಅವಕಾಶಗಳು ಇದ್ದರೂ ಸಹ ಅದಕ್ಕೆ ಕಠಿಣ ಪರಿಶ್ರಮದ ಅಗತ್ಯವೂ ಇರುತ್ತದೆ. ಅಕಸ್ಮಾತ್ ಆಗಿ ಉನ್ನತ ಶಿಕ್ಷಣವನ್ನು ಮಾಡಲು ಸಾಧ್ಯವಾಗದಿದ್ದರೂ ಸಹ ನೀವು ಹೆಚ್ಚಾಗಿ ಜ್ಞಾನಿಗಳಾಗಿರುತ್ತೀರಿ. ಹಾಗೆ ಆಧ್ಯಾತ್ಮದ ಕಡೆಗೆ ಒಲವು ಹೆಚ್ಚಿರುತ್ತದೆ. ಇನ್ನು ವೈವಾಹಿಕ ಜೀವನವೂ ಕೂಡ ಉತ್ತಮವಾಗಿದ್ದು ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ನಿಮ್ಮ ಸಂಗಾತಿಯ ಬೆಂಬಲವು ಇದ್ದೇ ಇರುತ್ತದೆ. ಇಲ್ಲಿಗೆ ಈ ವಾರದ 12 ರಾಶಿಗಳ ಫಲಾಫಲಗಳು ಮುಕ್ತಾಯವಾಯಿತು. ನಮ್ಮ ಈ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ನಮ್ಮ ವಿಡಿಯೋಗಳಿಗೆ ಖಂಡಿತವಾಗಿಯೂ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಸಂಬಂಧಿಕರೊಡನೆ ಶೇರ್ ಮಾಡಿಕೊಳ್ಳಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭ ದಿನ.